MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಅಯೋಧ್ಯೆಯಲ್ಲಿ ಧ್ವಜಾರೋಹಣಕ್ಕೆ ಈಗ ಕೌಂಟ್ ಡೌನ್ ಶುರುವಾಗಿದೆ. ನೇರ ಅಪ್ಡೇಟ್ಸ್ ಅನ್ನು ನಿಮಗೆ ಕೊಡ್ತಾ ಇದ್ವಿ. ಜೊತೆಗೆ ಲೈವ್ ರಿಪೋರ್ಟ್ ಕೂಡ TV9 ಮೂಲಕ ಅಯೋಧ್ಯೆಯಲ್ಲಿ ಆಗ್ತಿರುವಂತಹ ಪ್ರತಿಯೊಂದು ಅಪ್ಡೇಟ್ ಬಗ್ಗೆ ಕೂಡ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ, ಏನೇನಾಗ್ತಿದೆ ಅಂತ. ಸಪ್ತಮಂದಿರ ಶೇಷಾವತಾರ ಮಂದಿರದಲ್ಲಿ ಈಗಾಗಲೇ ಪ್ರಧಾನಿ ಮೋದಿ ಪೂಜೆ ಸಲ್ಲಿಸಿದ್ದಾರೆ. ಧ್ವಜಾರೋಹಣಕ್ಕೂ ಮುನ್ನ ಪ್ರಧಾನಿ ಮೋದಿ ಪೂಜೆ, ಅನ್ನಪೂರ್ಣ ಮಂದಿರಕ್ಕೂ ಕೂಡ ಪ್ರಧಾನಿ ಮೋದಿ ಭೇಟಿ ನೀಡಿದರು. ಇವತ್ತೊಂದು ವಿಶೇಷವಾದಂತಹ ದಿನ. ಕೆಲವೇ ಕ್ಷಣಗಳಲ್ಲಿ ಶ್ರೀರಾಮನ ದರ್ಬಾರ್ ದರ್ಶನ, ರಾಮ ಮಂದಿರದ ಗರ್ಭಗುಡಿಯಲ್ಲಿ ಪೂಜೆ ಸಲ್ಲಿಸಲಿದ್ದಾರೆ ಪ್ರಧಾನಿ ಮೋದಿ. ಮಧ್ಯಾಹ್ನ 12 ಗಂಟೆ ಅಭಿಜಿನ್ ಲಗ್ನದಲ್ಲಿ ಧ್ವಜಾರೋಹಣ. ಒಂದು ಅದ್ಭುತವಾದಂತಹ ಕ್ಷಣಕ್ಕೆ, ಒಂದು ಸಾರ್ಥಕ ಕ್ಷಣಕ್ಕೆ ಇವತ್ತು ನಾವು ನೀವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀವಿ. ಸಪ್ತ ಮಂದಿರಗಳಿಗೆ ಭೇಟಿ ನೀಡಿದ್ರು ಪ್ರಧಾನಿ ನರೇಂದ್ರ ಮೋದಿ. ಯಾವ್ಯಾವ ಮಂದಿರಗಳಿಗೆ ಭೇಟಿ ಕೊಟ್ಟರು ಅದರ ವಿವರವನ್ನು ದೃಶ್ಯ ಸಮೇತ ನಿಮಗೆ ನೀಡ್ತಾ ಇದ್ದೀವಿ ಈಗ. ಸಪ್ತಮಂದಿರ ಶೇಷಾವತಾರ ಮಂದಿರದಲ್ಲಿ ಪೂಜೆಯನ್ನು ಸಲ್ಲಿಸಿ ನಂತರ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಧ್ವಜಾರೋಹಣಕ್ಕೆ ಈಗ ಕೌಂಟ್ ಡೌನ್ ಶುರುವಾಗಿದೆ. ಅನ್ನಪೂರ್ಣ ಮಂದಿರಕ್ಕೆ ಪ್ರಧಾನಿ ಮೋದಿ ಭೇಟಿ ನೀಡಿ ಅಲ್ಲಿ ಪೂಜೆ ಸಲ್ಲಿಸಿದ್ರು. ಶೇಷಾವತಾರ ದೇಗುಲಕ್ಕೂ ಕೂಡ ಅಲ್ಲಿ ಹೋಗಿದ್ರು. ಅದಾದ ನಂತರ ಅಲ್ಲಿ ಪೂಜೆ ಸಲ್ಲಿಸಿ ಕೈ ಮುಗಿದು ಇದೀಗ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಧ್ವಜಾರೋಹಣ ಏನಿದೆ ಅದಕ್ಕೆ ಕ್ಷಣಗಣನೆ ಶುರುವಾಗಿದೆ. ಸಪ್ತ ಮಂದಿರಗಳಿಗೆ ಭೇಟಿ ಕೊಟ್ಟ ನಂತರ ಇದೀಗ ಮುಂದಿನ ಎಲ್ಲರಿಗೂ ಕೂಡ ಇರುವಂತಹ ಕುತೂಹಲದ ಘಟ್ಟ ಅಂತಂದರೆ ಅದು ಧ್ವಜಾರೋಹಣ. ಸಂಪೂರ್ಣ ರಾಮ ಮಂದಿರವನ್ನು ನಾವೀಗ ಗಮನಿಸ್ತಾ ಇದ್ದೀವಿ, ಏನೇನಾಗ್ತಿದೆ. ಜೊತೆಗಿನಿಂದ ಲೈವ್ ರಿಪೋರ್ಟ್ ಕೂಡ TV9 ಏಕೈಕ ಕನ್ನಡ ಚಾನಲ್ ನಿಮಗೆ ಅಯೋಧ್ಯೆಯಿಂದ ಪ್ರತಿ ಕ್ಷಣದ ಅಪ್ಡೇಟನ್ನು ಕೊಡ್ತಾ ಇರೋದು, ಜೊತೆ ಅಲ್ಲಿಂದ ಲೈವ್ ರಿಪೋರ್ಟನ್ನು ಕೂಡ ಕೊಡ್ತಾ ಇರೋದು. ಸಪ್ತ ಮಂದಿರಕ್ಕೆ ಭೇಟಿ ಕೊಟ್ಟ ನಂತರ ಧ್ವಜಾರೋಹಣಕ್ಕೂ ಮುನ್ನ ಶೇಷಾವತಾರ ದೇವಸ್ಥಾನ ನೀವಲ್ಲಿ ದೃಶ್ಯದಲ್ಲಿ ನೋಡ್ತಾ ಇದ್ದೀರ. ಪ್ರಧಾನಿ ಮೋದಿ ಪೂಜೆ ಸಲ್ಲಿಸಿದಂಥ ಅಥವಾ ಕೈ ಮುಗಿದು ನಮಿಸಿದಂಥ ಸಂದರ್ಭ. ರಾಮ ಮಂದಿರದ ಗರ್ಭಗುಡಿಯಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸ್ತಾರೆ ಮಧ್ಯಾಹ್ನ 12 ಗಂಟೆ ಅಭಿಜಿನ್ ಲಗ್ನದಲ್ಲಿ. ಧ್ವಜಾರೋಹಣ ಇನ್ನೇನು ಕೆಲವೇ ಹೊತ್ತಿನಲ್ಲಿ ನೆರವೇರುತ್ತೆ. ಅದೆಷ್ಟೋ ವರ್ಷಗಳ ಕನಸು, ಪ್ರಾಣ ಪ್ರತಿಷ್ಠೆಯ ನಂತರ ಇದೀಗ ಸಂಪೂರ್ಣ ರಾಮ ಮಂದಿರ ನಾವು ಅದಕ್ಕೆ ಸಾಕ್ಷಿ ಆಗ್ತಾ ಇದ್ದೀವಿ. ಶೇಷಾವತಾರ ದೇಗುಲದಲ್ಲೂ ಕೂಡ ಮೋದಿ ಪ್ರಾರ್ಥನೆ ಸಲ್ಲಿಸಿದ್ರು. ಇನ್ನು TV9ನಲ್ಲಿ ಸಂಪೂರ್ಣ ರಾಮ ಮಂದಿರದ ಕಂಪ್ಲೀಟ್ ಕವರೇಜ್. ಧರ್ಮ ಧ್ವಜಾರೋಹಣ ನೆರವೇರಿಸಲಿದ್ದಾರೆ ಪ್ರಧಾನಿ ಮೋದಿ. ರಾಮ ಜನ್ಮಭೂಮಿ ಅಯೋಧ್ಯೆಯಿಂದ TV9ನ ಪ್ರತ್ಯಕ್ಷ ವರದಿ 11:52ರಿಂದ 12:35 ಒಳಗೆ ಶುಭ ಮುಹೂರ್ತ ಇದೆ. ಧರ್ಮ ಧ್ವಜಾರೋಹಣ ನೆರವೇರಿಸಲಿದ್ದಾರೆ ಪ್ರಧಾನಿ ಮೋದಿ. ರಾಮ ಜನ್ಮಭೂಮಿ ಅಯೋಧ್ಯೆಯಿಂದ ನೇರ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀವಿ. ಜೊತೆಗೆ ಅಲ್ಲಿನ ಜನ ಎಷ್ಟು ಸಂತಸದಲ್ಲಿದ್ದಾರೆ, ಈ ಒಂದು ಕ್ಷಣವನ್ನು ಹೇಗೆ ಅವರು ಅನುಭವಿಸ್ತಾ ಇದ್ದಾರೆ ಎಲ್ಲವನ್ನೂ ಕೂಡ TV9 ಮೂಲಕ ಮಾತನಾಡಿಸುವಂಥದ್ದು. ಜೊತೆಗೆ ಈ ಧ್ವಜಾರೋಹಣ ಹೇಗೆ ನೆರವೇರುತ್ತೆ, ಅಯೋಧ್ಯೆಯಲ್ಲಿ ಹಾರಲಿರುವಂಥ ಈ ಧರ್ಮ ಧ್ವಜದ ವಿಶೇಷತೆಯ ಬಗ್ಗೆ ನಾವು ನಿರಂತರವಾಗಿ ನಿಮಗೆ ತಿಳಿಸ್ತಾ ಇದ್ವಿ. 20 ಅಡಿ ಉದ್ದ, 10 ಅಡಿ ಎತ್ತರದ ತ್ರಿಕೋನಾಕಾರದ ಕೇಸರಿ ಧ್ವಜ, ಸೂರ್ಯವಂಶದ ಸೂರ್ಯನ ಚಿಹ್ನೆ, ಹಾಗೆ ಓಂ ಮತ್ತು ಕೋವಿದಾರ ವೃಕ್ಷ, ಇದೆಲ್ಲವೂ ಕೂಡ ಧ್ವಜದ ವಿಶೇಷತೆ ಆಗಿರುತ್ತೆ. 3 ಚಿಹ್ನೆಗಳು ರಾಮರಾಜ್ಯದ ಘನತೆ, ಏಕತೆ, ಸಂಸ್ಕೃತಿ, ಸಂಕೇತ ಇದನ್ನು ಪ್ರತಿಬಿಂಬಿಸುವಂಥ ಧ್ವಜ ಇದು. ಸಾಮಾನ್ಯವಾಗಿ ಸುಭಿಕ್ಷವಾಗಿರುವಂಥ ಒಂದು ರಾಜ್ಯಕ್ಕೆ ರಾಮರಾಜ್ಯ ಅಂತ ನಾವು ಕರಿತೀವಿ. ಅಲ್ಲಿ ಯಾವುದಕ್ಕೂ ಕೂಡ ಕೊರತೆ ಇರೋದಿಲ್ಲ. ಪ್ರೀತಿ ಅಕ್ಕರೆಗೆ ಅದೊಂದು ತವರಾಗಿರುತ್ತೆ. ಅಂಥ ವಿಚಾರಗಳನ್ನು ಬಿಂಬಿಸುವಂಥ ಚಿಹ್ನೆಗಳು ಈ ಧ್ವಜದಲ್ಲಿರುತ್ತೆ. ಘನತೆ, ಏಕತೆ, ಸಂಸ್ಕೃತಿ, ಸನ್ನಡತೆ ಇದೆಲ್ಲವನ್ನು ಕೂಡ ಪ್ರತಿಬಿಂಬಿಸುವಂಥ ಧ್ವಜ. 161 ಅಡಿ ಎತ್ತರದ ಶಿಖರದ ಮೇಲೆ 30 ಅಡಿ ಎತ್ತರದ ಧ್ವಜಸ್ತಂಭ 360 ಡಿಗ್ರಿ ತಿರುಗುವ ರೀತಿ ಬೇರಿಂಗ್ ಬಾಲ್ಗಳ ಅಳವಡಿಕೆಯನ್ನು ಕೂಡ ಮಾಡಲಾಗಿದೆ. ಇನ್ನು ಈಗಾಗಲೇ ಸೇನೆಯ ನೆರವಿನೊಂದಿಗೆ ಒಂದು ಬಾರಿ ತಾಲೀಮು ಕೂಡ ಆಗಿದೆ. ಪ್ಯಾರಾಚೂಟ್ನ ನೈಲಾನ್ ಫ್ಯಾಬ್ರಿಕ್ ಮತ್ತು ರೇಷ್ಮೆ ದಾರವನ್ನು ಬಳಸಲಾಗಿದೆ. यहाँ पर अलग अलग रंगों को दिखा रहा है, लेकिन मैं जो कलर दिखा रहा हूँ बड़ा डमरू परमानेंट लेके चलते हैं। हाँ, परमानेंट लेके बजा के एक बार फिर से दिखाइए। महादेव का डमरू में सबसे बड़ा आनंद होता है, बजा कर दिखाइए जरा राम भक्तों। राम होता है, राम भक्तों को बजा कर दिखाइए जरा बढ़िया से। श्री राम। ये भी देखिए, कोई डमरू बजा रहा है, कोई ढोलक बजा रहा है, कोई नाच रहा है, कोई गा रहा है, कोई इस वक्त यहाँ पर अलग अलग रंगों को दिखा रहा है, लेकिन मैं जो कलर दिखा रहा हूँ बड़ा डमरू परमानेंट लेके। ಈಗ ರಾಮ ಭಕ್ತರಲ್ಲಿರುವಂಥ ಸಂತಸ, ಆ ಒಂದು ಉನ್ಮಾದ ನಾವು ನೋಡ್ತಾ ಇದ್ದೀವಿ. ಎಷ್ಟು ಮಟ್ಟಿಗೆ ಇವತ್ತು ಅವರು ಸಂತಸದಲ್ಲಿದ್ದಾರೆ. ಯಾಕಂದರೆ ರಾಮ ಜನ್ಮಭೂಮಿ ಅಯೋಧ್ಯೆ ದೇವಸ್ಥಾನ ಆಗಬೇಕು ಅನ್ನೋದು
ಆ ಮಂದಿರ ಆಗಬೇಕು ಅನ್ನೋದು ಸಾಕಷ್ಟು ಮಂದಿ, ಕೋಟ್ಯಾಂತರ ಮಂದಿಯ ಕನಸು. ಸಂಪೂರ್ಣ ರಾಮ ಮಂದಿರ ಇವತ್ತು ಲೋಕಾರ್ಪಣೆ ಆಗ್ತಿದೆ. ವಾ, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.